ರಷ್ಯಾ ಹೇಳ್ತಿಲ್ಲ, ಅಮೇರಿಕ ಹೇಳ್ತಿಲ್ಲ, ಮತ್ತೊಂದು ರಾಷ್ಟ್ರ ಹೇಳ್ತಾ ಇಲ್ಲ, ಚೀನಾ ಹೇಳ್ತಾ ಇಲ್ಲ, ಎಲ್ಲ ರಿಪ್ಲೈ ಮಾಡೋ ಹಾಗಿಲ್ಲ ಅದರಂತೆ. ಯಾಕಂದ್ರೆ ಅವ್ರಿಗೆಲ್ಲನೂ ಅದು ಬೇಕಾಗಿದೆ ಅಂತ ಅನಿಸ್ತದೆ. ಅವ್ರಿಗೆ ವ್ಯಾಪಾರಕ್ಕೂ ಅಲ್ಲಿ ಶಸ್ತ್ರಾಸ್ತ್ರ ವ್ಯಾಪಾರ ಮಾಡೋದು ಬೇಕು ಅವ್ರಿಗೆ ಪಾಕಿಸ್ತಾನ. ಅದಕ್ಕಾಗಿ ಇವತ್ತು IMF ಸಹಿತ ಅವ್ರಿಗೆ ಸಾಲ ಕೊಡಲಿಕ್ಕೆ ರೆಡಿ ಆಗ್ಯದ. ನೀವು ನಮ್ಮ ಸಾಲ ತೊಗೊಳ್ರಿ, ಬಂದು ತೊಗೊಂಡು ಯುದ್ಧ ಮಾಡಿ, ಬಂದು ಗೆಲ್ಲಿ ತಯಾರು ಮಾಡೋರು ಅಮೇರಿಕ ಮತ್ತೆಲ್ಲ ತಯಾರು ಮಾಡ್ತಾರೆ. ಡ್ರೋನ್ ಆಗಿರ್ಬೋದು ಅಥವಾ ಮತ್ತೊಂದೇನೋ ಯುದ್ಧ ವಿಮಾನಗಳಾಗಿರ್ಬೋದು, ಇವೆಲ್ಲನೂ ಅಥವಾ ಮಿಸೈಲ್ಸ್ ಆಗಿರ್ಬೋದು, ಇವೆಲ್ಲ ತಯಾರು ಮಾಡೋದು ಯಾವಪ್ಪ ಅಂದ್ರೆ ಇವತ್ತು ರಷ್ಯಾ, ಅಮೇರಿಕಾ, ಚೈನಾ ಅಂತ ದೇಶಗಳು. ಅಲ್ಲಿ ಸಾಲ ಕೊಟ್ಟು ತೊಗೊಳ್ರಪ್ಪ ಅಂತ ಹೇಳೋದು, ಯುದ್ಧಕ್ಕೆ ಹಚ್ಚೋದು, ಮತ್ತು ಗಂಟು ಮಾಡ್ಕೊಳ್ಳೋ ಕೆಲಸವನ್ನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IMF ಮಾಡ್ತಾಯಿದೆ. IMF ಇವತ್ತು ಕೇಳ್ಕೊಳ್ತಾ ಇದ್ರು ರಾಜನಾಥ್ ಸಿಂಗ್ ಅವರು, ಇಲ್ಲ ಅದಕ್ಕೆ ಸಹಾಯ ಮಾಡಬೇಡ್ರಿ, ಅದು ನಮ್ಮ ಮೇಲೆ ಬಂದೂಕು ಪ್ರಯೋಗ ಮಾಡ್ತದೆ, ಗುಂಡು ಪ್ರಯೋಗ ಮಾಡ್ತದೆ, ಡ್ರೋನ್ ಪ್ರಯೋಗ ಮಾಡ್ತದೆ, ಮಿಸೈಲ್ಸ್ ಆಗ್ತದೆ, ನಮ್ಮ ಯುದ್ಧಕ್ಕೆ ನಿಲ್ತದೆ, ಜನರಿಗೆ ಸಾವಿಗೆ ಕಾರಣ ಆಗ್ತದೆ ಅಂತ ಹೇಳ್ಕೊಳ್ತಾ ಇದ್ರು ಸಹಿತ ಅದ್ರ ಬಗ್ಗೆ ಯಾವುದೇ ಕಿವಿ ಕೊಡ್ತಾ ಇಲ್ಲ. ಈಗಾಗಲೇ ಗೊತ್ತದೆ ನಿಮಗೆ, 2,500 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ ಯುದ್ಧಕ್ಕಾಗಿ ಅಂತಲ್ರಿ. ಅದು ಡೆವಲಪ್ಮೆಂಟ್, ಹೇಳೋದು ಡೆವಲಪ್ಮೆಂಟ್, ಅದು ಖರ್ಚಾಗೋದು ಎಲ್ಲಿದು ಯುದ್ಧ ಸಲುವಾಗಿ. ಅದು ಭಾರತದ ವಿರೋಧ. ಭಾರತದ ವಿರೋಧ ಇದ್ದಾಗೂ ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು? ಭಾರತವನ್ನು ಏಕಾಂಗಿ ಮಾಡಿಸೋದು, ಸೋಲಿಸೋದು, ಯುದ್ಧಕ್ಕೆ ನಿಂತರೂ ಸಹಿತ ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಎಲ್ಲ ಸಾಧ್ಯತೆಗಳಿದ್ದಾವೆ. ಚೈನಾನು ಈಗ ತನ್ನ ಬಾರ್ಡರ್ ಉಳಿಸೋ ಸಲುವಾಗಿ ನಮ್ಮ ಮತ್ತು ಪಾಕಿಸ್ತಾನಗಳಿಗೆ ಯುದ್ಧ ಹೆಚ್ಚೆ ತಮ್ಮ ಬಾರ್ಡರ್ ಉಳಿಸ್ಕೊಳ್ಳೋ ಪ್ರಯತ್ನ ನಡೆಸಿದ್ದಾರೆ. ಹೀಗಾಗಿ ಮಾತುಕತೆಗೆ ಎಲ್ಲರೂ ಕರಿತಾ ಇದ್ದಾರೆ. ಆದರೆ ಮಾತುಕತೆಯಲ್ಲಿ ಏನು ಮಾತಾಡೋದು, ಅದಕ್ಕೆ ಭಾರತ ಖಂಡಿತ ಆಗಲಿಕ್ಕಾಗ್ತದೆ. ಭಯೋತ್ಪಾದನೆ ಘಟನೆ ನಮ್ಮಲ್ಲಿ ಆಗುವಾಗಿಲ್ಲ, ಅದ್ರ ಬಿಟ್ಟು ಮಾತಾಡೋದು